ಸುಶೀಲಾ, ಏ ಮೈ ಡಿಯರ್ ಡಾರ್ಲಿಂಗ್ ಸುಶೀಲಾ, ಎಲ್ಲ ಒಂದು ತುಂಬಾ ಕಿಕ್ಕೆಂಬಾರೆ. ಏ ಸುಶೀಲಾ, ಏನ್ ಸಾರೆ ಇದು ಹಿಂಗೈತೆ? ಉಪ್ಪು ಮೆಣಸಿನ್ಕಾಯಿ ಹಾಕಿ ಗೊಜ್ಜು ಚೂಸಿದೀನಿ, ತಿಂದು ಎದ್ದೋಗ್ ಸುಮ್ನ. ಎಲ ಎಲ ಹೆಂಗಸೇ, ಬುತ್ತ ನಮ್ಮನೆ ಹೆಂಗಸ್ರಿಗೆ ದೌಲತ್ತು ಜಾಸ್ತಿ ಆಗೈತಿ. ಯಾನ ಮಗ ತಿಂತಾನೆ ಇದನ್ನ. ಒಳ್ಳೊಳ್ಳೆ ತರಕಾರಿ ಹಾಕಿಬಿಟ್ಟು ಹುಳಿ ಸಾರು ಮಾಡಬೇಕು ತಾನೆ. ಬಂಗಾರದಂಗಿರ್ತ ಇದು ಉಂಬಾಕಿ ಉಪ್ಪು ಹುಳಿ ಖಾರ ಹೆಚ್ಚಾಗಿ ಹಾಕಿಬಿಟ್ಟು ಸಾಂಬಾರು ಸಾರು ಮಾಡಿದ್ರೆ ಉಮ್ತಾ ಉಣ್ಬೇಕು ಅನಿಸ್ತೈತಿ. ಇದು ಯಾತ ಕಿವಿಸ್ಕೊಂಬಂದೆ ಉಪ್ಪು ಮೆಣಸಿನ್ಕಾಯಿ ಗೊಜ್ಜ ಎತ್ಕೊಳ ತಿಂತಾನಿದು ನೋವು. ಮನೆಗೇನ್ ತರಕಾರಿ ಕುಣಿತಾವ್ ನೋಡು, ತರಕಾರಿ ಹಾಕ್ತಿಲ್ ಕಣಪ್ಪ, ಒಳ್ಳೆ ಬೇಸಿಕ್ ಹಾಕಿ. ಯಾಲ ಯಾಲ ಇವಳೆ ಹಂಗಾರೆ ತರಕಾರಿ ಮುಗಿದಿರೋದು ಹೇಳ್ಬೇಕು ತಾನೆ. ನನ್ಗೆ ಹೆಂಗ್ ಗೊತ್ತ? ಯಾರ ಹೆಸರು ಕೇಳಿದ್ರೆ ಇಡೀ ಬ್ರಿಟಿಷರು ಭಯ ಬೀಳ್ತಾ ಇದ್ರು. ಅವ್ರೆ ಭಗತ್ ಸಿಂಗ್. ಜೈ ಭಾರತ್ ಮಾತಾ ಕಿ ಜೈ. ಭಗತ್ ಸಿಂಗ್. ಸಹಪಾಠಿಗಳೇ, ನಿಮಗೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಆಚರಿಸುತ್ತೇವೆ. ನಮ್ಮ ಭಾರತವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಿತು. ಈ ಸ್ವಾತಂತ್ರ್ಯ ನಮಗೆ ನಿಮಗೆಲ್ಲ ಸುಖವಾಗಿ ಬಂದಿದ್ದಲ್ಲ. ನಮ್ಮ ಭಾರತೀಯ ಮಹಾನ್ ವ್ಯಕ್ತಿಗಳ ರಕ್ತ ಬಲಿದಾನದಿಂದ ರೂಪವಾಗಿ ಸ್ವಾತಂತ್ರ್ಯವಾಯಿತು. ಉದಾಹರಣೆಗೆ ಭಗತ್ ಸಿಂಗ್, ರಾಜಗುರು, ಸುಖದೇವ, ಸುಭಾಷ್ ಚಂದ್ರ ಬೋಸ್, ವಿಡಿ ಸಾವ್ಕರ್, ಇನ್ನಿಂತ ಸಾಕಷ್ಟು ಮಹನೀಯರ ತ್ಯಾಗ ಬಲಿದಾನ ಮತ್ತು ಧೈರ್ಯದ ಫಲವಾಗಿದೆ. ಇದರಲ್ಲಿ ಖುದೀರಾಮ್ ಬೋಸ್ ನಮ್ಮ ಭಾರತದಲ್ಲೇ ಮೊದಲು ಗಲ್ಲಿಗೆ ಏರಿದ ವ್ಯಕ್ತಿ ಆಗಿದ್ದಾರೆ. ಇದೇ ರೀತಿ ಗಾಂಧೀಜಿ ಶಾಂತಿ ಮಂತ್ರಕ್ಕೆ ಬಹಳ ಬಲಿಷ್ಠವಾಯಿತು. ಬ್ರಿಟಿಷರು ಬೇರೆ ಯಾವುದಕ್ಕೂ ಹೆದರಲಿಲ್ಲ, ಅವರು ಹೆದರಿತು ಗಾಂಧೀಜಿ ಶಾಂತಿ ಮಂತ್ರಕ್ಕೆ ಮಾತ್ರ ಎನ್ನಬಹುದು. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ವಂದೇ ಮಾತರಂ. ಧನ್ಯವಾದಗಳು. ರಾಜಗಿನ ಬೀಜ ಮಂತ್ರಿ ಬಿಲ್ಡಪ್ ಕೊಡಕ್ ಹೋಗಿ ಮರ್ಯಾದೆ ತೆಗಿತಾ ಇದೀಯಾ, ಸುಮ್ಮನೆ ನಿತ್ಕೋ. ಮಹಾರಾಜ, ಏನಾಯ್ತಪ್ಪ? ನಾನೇನು ನಿಮ್ಮ ಅಪ್ಪ ಅಲ್ಲ, ಅಪ್ಪ ಅನ್ನಕ್ಕೆ. ಓಲಿ ಏನಾಯ್ತು ಪ್ರಜೆ? ಮಹಾರಾಜ, ನನ್ ಮರಿ. ನಿನ್ ಮರಿ? ಯಾವ ಮರ? ಕರೆಕ್ಟ್ ಆಗಿ ಹೇಳೋ. ಅಲ್ಲಲ್ಲ, ಕುರಿ ಮರಿ. ಮರ? ನಾನ್ ಯಾವ್ದೋ ಮರಿ ಅನ್ಕೋಬಿಟ್ಟಿದ್ದೆ. ಏನಾಯ್ತು? ಮಾವಿನ ಮರ್ಕೊಂಬೆ ಮ್ಯಾಲ್ ಬಿದ್ದಿ ಸತ್ತೋಯ್ತು. ನಾನು ಏನ್ ಮಾಡ್ಲಿ? 2 ಬೋಟಿ, 2 ಕಾಲ್ ಸೊಪ್ಪು, 2 ಕುರ್ಮಾ ಮಾಡ್ಕೊಬರೋಗು. ತಲೆ ಕೆಡ್ಸ್ಕೊಬಿಡ ಬಿಡು. ದೊಡ್ಡಳ್ಳಿ ಬಾರಸ್ ಅಂತೇಳಿ 2 ಕುರಿ ಮರಿ ತಗೊಡ್ತೀನಿ. ಜೈ ಜೈ ರಾಜ, ರಾಜಗಿನ ಬೀಜ. ಬೆಳಕಲ್ಲ, ನೀನ್ ಜೈಕಾರ ಕೂಗ್ತಾರ ಪರವಾಗಿಲ್ಲ. ಗುಡ್ ಮಾರ್ನಿಂಗ್ ಅವ್ರಿಗೆ. ಈಗ ಮುಂದಿನ ಭಾಷಣ ನಮ್ಮ 5ನೇ ತರಗತಿಯ ವಿದ್ಯಾರ್ಥಿನಾದ ಮಾಂತೇಶ್ ಅವರಿಂದ ಸ್ವಾತಂತ್ರ್ಯ ದೇಶದ ಬಗ್ಗೆ 4 ಮಾತು ಹೇಳ್ತಾನೆ. ಎಲ್ಲರೂ ಶಾಂತಿಯಿಂದ ಕೇಳಬೇಕು ಎಂದು ಕೇಳಿಕೊಳ್ಳುತ್ತೇನೆ. ಬಾರೋ ಮಾಂತೇಶ. ಭಾಷಣ ಎಲ್ಲ ಹೇಳ್ಕೊಟ್ಟಿದ್ದೆಲ್ಲ ನೆನಪದಲ್ಲ? ಹಾರಿ ಸರ್ ನೆನಪದ. ಹೇಳ ಹೇಳು. ನಾನು ಮಾಂತೇಶ ನಮ್ಮ ಸ್ವಾತಂತ್ರ್ಯ ದೇಶದ ಬಗ್ಗೆ 4 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೆ ನಮ್ಮ ದೇಶ ಸ್ವಾತಂತ್ರ್ಯ ಆಗಿ 80 ವರ್ಷ ಆಗಲಿಕ್ಕಿದೆ. ಇವತ್ತು ನಮ್ಮ ಶಾಲೆಯಲ್ಲಿ 80ನೇ ಸ್ವಾತಂತ್ರ್ಯ ದಿವಸವನ್ನು ಆಚರಿಸುತ್ತಾ ಇದ್ದೇವೆ. ಈ ಆಗಸ್ಟ್ 15 ಯಾವಾಗ ಬರುತ್ತಂದ್ರೆ ಆಗಸ್ಟ್ ತಿಂಗಳಲ್ಲೇ ಬರುತ್ತೆ, 15ನೇ ತಾರೀಕಿಗೆ ಬರುತ್ತೆ. ಅದಕ್ಕೆ ನಾವು 15 ಆಗಸ್ಟ್ ಅಂತ ಕರಿತೀವಿ.
ಇವತ್ತಿನ ದಿವಸಕ್ಕೆ ನಮ್ಮ ದೇಶ ಸ್ವಾತಂತ್ರ್ಯ ಆಗಿದ್ದು. ಮತ್ತೆ ಈ ಆಗಸ್ಟ್ 15 ಯಾಕೆ ಬರುತ್ತಂದ್ರೆ ಆಗಸ್ಟ್ 14 ಮುಗಿದ ನಂತರ ಆಗಸ್ಟ್ 15 ಇವತ್ತಿನ ದಿವಸ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಹಾಗೆ ನಮ್ಮ ಶಾಲೆಗೂ ರಜೆ ಸಿಕ್ಕುತ್ತೆ. ಅದಕ್ಕೆ ಈ ಸ್ವಾತಂತ್ರ್ಯ ದಿವಸವನ್ನು ನಾವು ಶಾಲೆಯಲ್ಲಿ ಆಚರಿಸ್ತಾ ಇದ್ದೇವೆ. ಈ 15 ಆಗಸ್ಟ್ ವರ್ಷ ವರ್ಷ ಬರ್ತಾನೆ ಇರುತ್ತೆ. ಅದನ್ನು ಆಗಸ್ಟ್ ಅಲ್ಲೇ ಬರುತ್ತೆ. ಅದನ್ನು 15ನೇ ತಾರೀಕಿಗೆ ಬರೋದು. ಅದಕ್ಕೆ ನಾವು ಈ ಸ್ವಾತಂತ್ರ್ಯ ದಿವಸವನ್ನು ಶಾಲೆಯಲ್ಲಿ ಆಚರಿಸುತ್ತಾ ಇದ್ದೇವೆ. ಮಾಂತೇಶ ಸಾಯಿಸ್ತೇನು? ನಾನು ಏನ್ ಹೇಳಿದ್ದೆ ನಿಂಗೆ ಶಾಲೆಯಲ್ಲಿ ಅದು ಹೇಳಿ. ನಮ್ಮ ಮೇಷ್ಟ್ರು ನಮ್ಗೆ ಶಾಲೆಯಲ್ಲಿ ನಮ್ಗೆ ಎಲ್ಲರಿಗೂ 50 ರೂಪಾಯಿ ತಗೊಂಡು ಬರಬೇಕು. ಆದ್ರೂ ನಾನು ನಿಮ್ಗೆ ಲಾಡು ಸ್ವೀಟ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಸಾಯಿಸ್ಬಿಟ್ಟಲ್ಲ ಲೇ. ಅದು ಅಲ್ಲೋ ಹೇಳಕ್ ನೀನ್ ಹೇಳಿದ್ದು ಸ್ವಾತಂತ್ರ್ಯ ದೇಶದ ಬಗ್ಗೆ ಹೇಳು 4 ಮಾತು ಹೇಳ್ತಿದ್ದಿಲ್ಲ ಹುಚ್ಚನಾಗೆ. ಈ 4 ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ. तिरंगा मेरा 3 रंग का। मैं तारीख हूँ भाई